ನಾಮರ್ದ ಗಂಡಸರಿಗೆ, ಯಾರು ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ನೋಡ್ತಾರೋ ಅಂತ ನಾಮರ್ದ ಗಂಡಸರಿಗೆ ಭಯ ಬರುತ್ತೆ. ಅದರಿಂದ ಏನಿವತ್ತು ಕಲ್ಕತ್ತಾದಲ್ಲಿ ನಡೆದಿರುವಂತ ಹೆಣ್ಣು ಮಗು ಮೇಲೆ ನಡೆದಿರುವಂತ ಅತ್ಯಾಚಾರವನ್ನ ನಾವು ಖಂಡಿಸ್ತಾ ಇವತ್ತು ಏನು ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ಇವತ್ತು ನಡೆಸ್ಕೊಂಡು ಬಂದಿದ್ದೇವೆ. ಈ ಒಂದು ವಿಚಾರದಿಂದ ಇಡೀ ರಾಜ್ಯದಲ್ಲಿ ನಾವು ನಮ್ಮ ದಲಿತ ಸಂಘಟನೆಯ ಮುಖಾಂತರ ಏನು ನಾವೊಂದು ವಿಚಾರವನ್ನ ಕೈಗೆತ್ಕೊಂಡಿದ್ದೇವೆ, ಇದು ಮನೆ ಮನೆಗೂ ನಡೆಯಲಿ. ಯಾಕೆಂದ್ರೆ ಮನೆ ಮನೆಯಲ್ಲೂ ಕೂಡ ಒಂದು ಹೆಣ್ಮಗು ರಕ್ಷಣೆಗೋಸ್ಕರ ತನ್ನ ಧ್ವನಿಯನ್ನ ಎತ್ತಿದ್ರೆ ನೆಕ್ಸ್ಟ್ ಯಾರಾದ್ರೂ ಒಬ್ಬ ಹೆಣ್ಮಗುನ ನೋಡ್ಬೇಕು ಅಂದ್ರೆ ಭಯ ಹುಟ್ಟುತ್ತೆ. ಆ ಭಯ ಹುಟ್ಟಬೇಕು ಅಂದ್ರೆ ನಾವುಗಳು ಇವತ್ತು ಏನು ಸೇರಿದೀವೋ ಜನ, ಇದು ಬರೀ ನೂರಾರು ಸಂಖ್ಯೆಯಲ್ಲಿ ನಾವು ಸೇರಿರೋದು, ಇದು ಲಕ್ಷಾಂತರ ಜನ ಸೇರಿ ನಾವು ಕಾನೂನು ಇದಕ್ಕೆ ಸರಿಯಾದ ಸುವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡಲಿಕ್ಕೋಸ್ಕರ ನಾವುಗಳೇ ಆಯುಧಗಳಾಗಿ ನಿಂತ್ಕೊಳ್ಬೇಕಾಗುತ್ತೆ. ಇರೋ ಕಾರ್ಯಕ್ರಮ ನೋಡಿ ನಾವು ತುಂಬಾ ಬೇಜಾರಾಗ್ತಾ ಇದೆ. ಅದನ್ನು ಈ ತರ ಯಾವ ದೇಶದಲ್ಲಿ ಹಾಕಬಾರ್ದು, ಯಾವ ಕುಟುಂಬದಲ್ಲಿ ಹಾಕಬಾರ್ದು. ಚಿಕ್ಕವ್ರು ದೊಡ್ಡವ್ರು ಅಂತ ಏನು ನೋಡ್ತಾ ಇಲ್ಲ. ಇವಾಗ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ, ಏನ್ ಮಾಡ್ತಾರೋ ಅದು ನೀವು ಖಚಿತವಾಗಿ ಮಾಡೇ ಮಾಡ್ಬೇಕು. ಆದ್ರೆ ಈ ತರ ಮಾಡಬಾರ್ದು, ಯಾವ ಕುಟುಂಬದಲ್ಲಿ ಮಾಡಬಾರ್ದು, ಯಾವ ಹುಡುಗಿಯರಿಗೂ ಮಾಡಬಾರ್ದು. ಇವತ್ತು ನಮ್ಮ ಸಂಘಟನೆ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನಪ್ಪ ಉದ್ದೇಶ ಅಂದ್ರೆ, ಆಗಸ್ಟ್ 9ನೇ ತಾರೀಕು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳಾಗ್ತಾ ಇದ್ದಾವೆ. ಆಗಸ್ಟ್ 15ನೇ ತಾರೀಕು ನಮಗೆ ಸ್ವತಂತ್ರ ಬರುತ್ತೆ. ಈ ಸ್ವತಂತ್ರ ಭೂಮಿಯಲ್ಲಿ ಇನ್ನು ಒಂದು ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಅನ್ನೋದಕ್ಕೆ ಆಗಸ್ಟ್ 9ನೇ ತಾರೀಕು ನಡೆದಿರುವಂತಹ ದುರ್ಘಟನೆನೇ ಒಂದು ಕಾರಣ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಆಗಸ್ಟ್ 9ನೇ ತಾರೀಕು ಕೋಲ್ಕತ್ತಾದಲ್ಲಿ ಒಂದು ಹೆಣ್ಣು ಮಗು ಡಾಕ್ಟರು, ಸುಮಾರು 31-32 ವರ್ಷ ಎಮ್ಮಗೆ, ಸುಮಾರು 36 ಅವರ್ ಕೆಲಸ ಮಾಡಿ ಏನು ತಾನು ರಸ್ತವಳೋ ಅಂತ ಕೋಣೆಯಲ್ಲಿ ಯಾವುದೋ ಒಬ್ಬ ಪೊಲೀಸ್ ಪಿಂಪ್ ಅಂತ ಹೇಳ್ತಾರೆ ಅವನ್ನ, ಕೊಲೆಗಡಕ, ತಾನು ಕುಡಿದಿರೋ ಅಮಲು ಅಥವಾ ಜೊತೆಗೆ ಇನ್ನು ಎಷ್ಟು ಜನ ಸೇರಿದಾರೋ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಆ ಹೆಣ್ಣು ಮಗುನ ಯಾವ ಮಟ್ಟಕ್ಕೆ ಅತ್ಯಾಚಾರ ಮಾಡಿ ಸಾಯಿಸಿರ್ತಾರೆ ಅಂದ್ರೆ ಇಡೀ ದೇಶನೇ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವತ್ತು ಯಾವುದೇ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಇಲ್ಲ, ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ. ಅಂದ್ರೆ ಇಲ್ಲಿ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂದ್ರೆ, ಆ ಹೆಣ್ಣು ಮಗು ಬಂದು ಒಂದು ಡಾಕ್ಟರು, ನಮಗೇನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ, ನಮ್ಮ ಜೀವಕ್ಕೆ ಹಾನಿ ಇದ್ರೆ ತನ್ನ ಜೀವವನ್ನೇ ತ್ಯಾಗಕ್ಕಿಟ್ಟು ನಮ್ಗಳನ್ನ ಕಾಪಾಡುವಂತ ಕೆಲಸ ವೈದ್ಯರು ಮಾಡ್ತಾರೆ. ಇವತ್ತು ಒಂದು ಡಾಕ್ಟರ್ಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಈ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಇನ್ನು ಯಾರಿಗ ರಕ್ಷಣೆ ಮಾಡುವಂಥದ್ದು ನಡೆಯುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಾವುಗಳು ಸುಮಾರು ಕಡೆ ನೋಡಿದೀವಿ, ಸಣ್ಣ ಮಕ್ಕಳು ಸ್ಕೂಲ್ ಟೀಚರ್ಸ್ಗಳೇ ರೇಪ್ ಮಾಡೋ ಅಂಥದ್ದು, ಸಣ್ಣ ಮಕ್ಕಳನ್ನ ಚಾಕ್ಲೇಟ್ ಕೊಟ್ಟು ರೇಪ್ ಮಾಡೋ ಅಂಥದ್ದು. ಈಗ ಆಕೆ ವೈದ್ಯ ಆಗ್ಬೇಕಾದ್ರೆ, ಡಾಕ್ಟರ್ ಆಗ್ಬೇಕಾದ್ರೆ ಇಡೀ ದೇಶದಲ್ಲಿ
ಒಂದು ಡಾಕ್ಟರ್ ಸೀಟ್ ನ ಪಡಿಬೇಕು ಅಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಬರೀ ದುಡ್ಡನ್ನ ಖರ್ಚು ಮಾಡಿದ್ರೆ ಸಾಲಲ್ಲ. ಆ ಎಮ್ಮ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟೆಲ್ಲ ಅವರ ಪೇರೆಂಟ್ಸ್ ಒಂದು ಪರಿಶ್ರಮ ಇರಬೇಕು, ಎಷ್ಟು ಸಾಲ ಪಾಲ ಮಾಡಿ ಅವರ ಕನಸುಗಳು ಏನಾಗಿರ್ಬೇಕು. ಇವತ್ತು ಅವರು ಇಡೀ ದೇಶದಲ್ಲಿ ಇಡೀ ದೇಶನೇ ತಲೆ ತಗ್ಗಿಸುವಂತ ಒಂದು ವಿಚಾರ ನಡೆದಿದೆ. ಅವನ್ನ ಬರೀ ಅರೆಸ್ಟ್ ಮಾಡಿದ್ದಾರೆ. ನಮ್ಗೆ ಅರೆಸ್ಟ್ ಮಾಡುವಂತದ್ದೆಲ್ಲ ಬೇಕಾಗಿರೋದು, ಅವನ್ನ ಗಲ್ಲಿಗೇರಿಸ್ಬೇಕು. ಮತ್ತೆ ಅವನ ಜೊತೆ ಯಾರ್ಯಾರಿದ್ರು, ಯಾರ್ಯಾರ ಕೈವಾಡ ಇದೆ, ಎಷ್ಟು ಜನ ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲಾನು ಸರಿಯಾಗಿ ತನಿಖೆಯಾಗಿ ಎಲ್ಲರಿಗೂ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ನಾವೊಂದು ಮಾರ್ಚ್ ಫಸ್ಟ್ ಅನ್ನ ಮಾಡ್ತೀವಿ. We want justice to be served for that girl, for the doctor, and also for that for her family. And today, if you see, you can see a different age group, sir. If you see behind me, you can see a different age group people here. All have come forward to support every woman, sir. And if you see, we are the followers of Dr. Ambedkar. We follow his footsteps, and he is the one who has taken stand for every woman in this nation. So every woman need to be protected in this nation. And this is my request, and this is a request of everybody here, that justice is to be served for the doctor and also for the family.